ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಆಲ್ ಅರೌಂಡ್ ಅಸ್. ನೋಡಿ, ಆಗಸ್ಟ್ ತಿಂಗಳ ಸೆಕೆಂಡ್ ವೀಕಲ್ಲಿ ರಾಖಿ ಹಬ್ಬ ಇದೆ, ರಕ್ಷಾಬಂಧನ್ ಅಂತ. ಆಗಸ್ಟ್ 9ನೇ ತಾರೀಕು ಮಧ್ಯಾಹ್ನದಿಂದ ಪ್ರಾರಂಭವಾಗಿ ಭಾನುವಾರ ಮಧ್ಯಾಹ್ನದವರೆಗೂ ರಾಖಿ ಹಬ್ಬ ಇರುತ್ತೆ. ರಾಖಿ ಹಬ್ಬ ಅಣ್ಣ ತಂಗಿಯ ಪ್ರೀತಿಯ ಸಂಕೇತವಾಗಿ ಇದನ್ನು ಆಚರಿಸಲಾಗುತ್ತೆ. ರಾಖಿ ಹುಣ್ಣಿಮೆ ಅಂತ ಕರೀತಾರೆ. ಅಣ್ಣ ತಂಗಿಯ ರಕ್ಷಣೆ ಮಾಡೋದಕ್ಕೋಸ್ಕರ ತಂಗಿ ಅಣ್ಣನಿಗೆ ರಕ್ಷಾಬಂಧನ ಮಾಡ್ತಾಳೆ, ಅಂದರೆ ದಾರದಿಂದ ರಕ್ಷಾಬಂಧನವನ್ನು ಮಾಡ್ತಾಳೆ. ಅಣ್ಣ ತಂಗಿಯನ್ನು ಕಾಪಾಡೋದಾಗಿ ಮಾತು ಕೊಡ್ತಾನೆ. ಈ ದಿನ ತಂಗಿ ಅಣ್ಣನಿಗೆ ಆರತಿ ಬೆಳಗಿ ಸಿಹಿ ತಿನ್ನಿಸ್ತಾಳೆ. ಅಣ್ಣ ತಂಗಿಗೆ ಉಡುಗೊರೆಯಾಗಿ ಪ್ರೀತಿಯಿಂದ ಏನಾದರೂ ಕೊಡುತ್ತಾನೆ. ಇದು ಅಣ್ಣ ತಂಗಿಯರ ಪ್ರೀತಿಯ ಸಂಕೇತವಾಗಿ ಈ ಹಬ್ಬವನ್ನು ಆಚರಿಸಲಾಗುತ್ತೆ. ನನಗೆ ನೋಡಿ 3 ಜನ ಅಣ್ಣಂದಿರು. 3 ಅಣ್ಣಂದಿರು ನನಗೆ ಅಷ್ಟೇ ಪ್ರೀತಿ. 3 ಅಣ್ಣಂದಿರು ನನ್ನನ್ನು ಅಷ್ಟೇ ಪ್ರೀತಿ ಮಾಡ್ತಿದ್ರು. ಮದುವೆ ಆದಮೇಲೆ ನಾನು ಬೇರೆ ಕಡೆ ಬಂದೆ. ಈಗಲೂ ಅಣ್ಣಂದಿರು ಅಂದರೆ ನನಗೂ ತುಂಬ ಪ್ರೀತಿ. ನಮ್ಮ ಅಣ್ಣಂದಿರಿಗೂ ನಾನು ಅಂದರೆ ತುಂಬ ಇಷ್ಟ. ಇವರು ನಮ್ಮ 2ನೇ ಅಣ್ಣ. ರೈಲ್ವೆನಲ್ಲಿ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ರು. ಈಗ ರಿಟೈರ್ಡ್ ಆಗಿದ್ದಾರೆ. ಇವರು ಮಹಾರಾಷ್ಟ್ರದ ನಾಸಿಕಲ್ಲಿ ವಾಸ ಮಾಡ್ತಿದ್ದಾರೆ, ಅಲ್ಲೇ ಸೆಟಲ್ ಆಗಿದ್ದಾರೆ. ನನ್ನ ತುಂಬ ಪ್ರೀತಿಯ ಅಣ್ಣ ಇವರು. ನಾನು ಚಿಕ್ಕ ಹುಡುಗಿ ಇರುವಾಗಿಂದನೂ ಇವರು ನನಗೆ ಬರೀ ಅಣ್ಣನಾಗಿ ಅಲ್ಲ, ಒಬ್ಬ ವೆಲ್ ಆಗಿ, ಒಬ್ಬ ಒಳ್ಳೆ ಫ್ರೆಂಡ್ ಆಗಿ, ಒಬ್ಬ ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ನನ್ನ ಜೊತೆ ಇವರು ಆಗಿನಿಂದಲೂ ನನಗೆ ಕೈ ಜೋಡಿಸಿದರು. ನಾನು ಅಂದರೆ ನಮ್ಮ ಅಣ್ಣನಿಗೆ ತುಂಬ ಇಷ್ಟ. ನನಗೂ ನನ್ನ ಫೇವ್ರೇಟ್ ಅಣ್ಣ ಇವರು. ಶಿವು ಅಂತ ಇವ್ರ ಹೆಸರು. ತುಂಬ ಒಳ್ಳೆಯ ಅಣ್ಣ, ತುಂಬ ತಾಳ್ಮೆ ಇದೆ. ಆದರೆ ಒಂದೊಂದು ಸಲ ಕೋಪ ಬಂದರೆ ತುಂಬ ಕೋಪ ಬರುತ್ತೆ. ಆದರೆ ನನಗೆ ತುಂಬ ಇಷ್ಟವಾಗಿರೋ ಅಣ್ಣ. ನಾನು ಅಣ್ಣನಿಗೆ ಈ ಸಲ ರಾಖಿ ಕಳಿಸ್ತೀನಿ, ಬೈ ಪೋಸ್ಟ್ ಕಳಿಸ್ತಾ ಇದ್ದೀನಿ, ಯಾಕಂದರೆ ನಾಸಿಕ್ ತುಂಬ ದೂರ ಆಗುತ್ತೆ. ಇವರು ನನ್ನ ಕೊನೆಯ ಅಣ್ಣ. ಇವರು ರಂಗ ಕಲಾವಿದರು, ತುಂಬ ಒಳ್ಳೆಯ ನಟ. ಸಕಲ ಕಲಾ ವಲ್ಲಭ. ಇವರು ಹಾರ್ಮೋನಿಯಂ ನುಡಿಸ್ತಾರೆ, ಹಾಡುಗಳನ್ನ ಹೇಳ್ತಾರೆ. ಆಮೇಲೆ ಕೆಲವೊಂದು ಸಣ್ಣ ಪುಟ್ಟ ಪಾತ್ರಗಳನ್ನು ಮಾಡಿದ್ದಾರೆ ಫಿಲಮ್ ಇದರಲ್ಲಿ, ಕನ್ನಡ ಪಿಕ್ಚರ್ಗಳಲ್ಲಿ. ಇದು ರಂಗ ಕಲಾವಿದರ ನಾಟಕಕ್ಕೋಸ್ಕರ ಹಾಕಿದ್ದು ಈ ವೇಷ. ನನ್ನ 3 ಅಣ್ಣಂದಿರು ನನಗೆ ತುಂಬ ಒಳ್ಳೆಯವರು. ಇವರು ನೋಡಿ, ನನ್ನ 3 ಜನ ಅಣ್ಣಂದಿರು. ನನಗೆ ಒಬ್ಬ ಅಕ್ಕ ಇದ್ದಾರೆ. ನಾವು ಒಟ್ಟು 5 ಜನ. ಆಗೆಲ್ಲ ದೊಡ್ಡ ಕುಟುಂಬ ಇರ್ತಿತ್ತು. ಈಗ ಎಲ್ಲ ಒಬ್ಬರು ಅಥವಾ ಇಬ್ಬರು ಮಕ್ಕಳು, ಆಲ್ಮೋಸ್ಟ್ ಒಬ್ಬರೇ ಮಕ್ಕಳು ಜಾಸ್ತಿ ಇರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್. ಎಲ್ಲರಿಗೂ ಥ್ಯಾಂಕ್ ಯು.